ನಮಸ್ಕಾರ. ಮುಖ್ಯಾಂಶಗಳು. ಬ್ಯಾಟರಿ ಸ್ಟೋರೇಜ್ ಉತ್ಪಾದನೆಗೆ 18,000 ಕೋಟಿ ರೂಪಾಯಿ ನಿಗದಿಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ಆತ್ಮನಿರ್ಭರ ಭಾರತ ಉಪಕ್ರಮ ಸಾಕಾರ. ಪ್ರಕಾಶ್ ಜಾವಡೇಕರ್. ಮುಖ್ಯಮಂತ್ರಿ ನೇತೃತ್ವದಲ್ಲಿಂದು ಕೋವಿಡ್ ನಿರ್ವಹಣಾ ಪರಾಮರ್ಶೆ ಸಭೆ. ಲಾಕ್ಡೌನ್, ಕೋವಿಡ್ ಚಿಕಿತ್ಸಾ ಸೌಲಭ್ಯಗಳ ಚರ್ಚೆ ಸಾಧ್ಯತೆ. ಬೆಡ್ಗಳ ಕೊರತೆ ನೀಗಿಸಲು ಖಾಸಗಿ ಹೋಟೆಲ್ಗಳ ಬಳಕೆ. ಬೆಂಗಳೂರಿನಲ್ಲಿ 3,200 ತಾತ್ಕಾಲಿಕ ಆಸ್ಪತ್ರೆಗಳ ನಿರ್ಮಾಣ. ಬಸವರಾಜ ಬೊಮ್ಮಾಯಿ. ಹಾಗೂ ಮನೆಯಲ್ಲಿ ಆರೈಕೆ ಪಡೆಯುತ್ತಿರುವ ಸೋಂಕಿತರಿಗೆ ಅಗತ್ಯ ಸಂದರ್ಭದಲ್ಲಿ ಆಕ್ಸಿಜನ್ ಪೂರೈಕೆ. ಮನೆ ಬಾಗಿಲಿಗೆ ಔಷಧಿ ತಲುಪಿಸಲು ಚಿಂತನೆ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ವಾರ್ತೆಗಳ ವಿವರ. ಭಾರತ ಪ್ರಸ್ತುತ 20,000 ಕೋಟಿ ರೂಪಾಯಿ ಮೌಲ್ಯದ ಬ್ಯಾಟರಿ ಸ್ಟೋರೇಜ್ ಉಪಕರಣಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದು, ದೇಶವನ್ನು ಸ್ವಾವಲಂಬಿಯನ್ನಾಗಿಸಲು ಮತ್ತು ಮೇಕ್ ಇನ್ ಇಂಡಿಯಾ ಸಾಕಾರಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಸಂಪುಟ ಸಭೆಯ ವಿವರ ನೀಡಿದ ಅವರು, ಈ ನಿಟ್ಟಿನಲ್ಲಿ ಉತ್ಪಾದನೆ ಸಂಪರ್ಕಿತ ಪ್ರೋತ್ಸಾಹ ಯೋಜನೆಯನ್ನು ಘೋಷಿಸಲಾಗಿರುವ ಹಿನ್ನೆಲೆಯಲ್ಲಿ ಬ್ಯಾಟರಿ ಸ್ಟೋರೇಜ್ ಉಪಕರಣಗಳು ಭಾರತದಲ್ಲಿಯೇ ಉತ್ಪಾದನೆಯಾಗಲಿವೆ ಎಂದರು. ಇದರಿಂದ ಈ ಬಾರಿ ವಾಹನಗಳು, ಈ ಕಾರುಗಳು, ಈ ಬೈಕುಗಳು ಸೇರಿ ಎಲೆಕ್ಟ್ರಿಕ್ ವಾಹನಗಳಿಗೂ ಉತ್ತೇಜನ ದೊರಕಲಿದೆ. ದೀರ್ಘಕಾಲ ಬಾಳಿಕೆ ಬರುವ, ಸಮರ್ಥ ಮತ್ತು ಶೀಘ್ರ ರೀಚಾರ್ಜ್ ಆಗುವ ಬ್ಯಾಟರಿಗಳು ಈ ವಲಯಕ್ಕೆ ಅಗತ್ಯವಿದೆ ಎಂದರು. ಬ್ಯಾಟರಿ ಸ್ಟೋರೇಜ್ ಕ್ಷೇತ್ರ ಉತ್ತಮಗೊಂಡರೆ ಛಾವಣಿ ಮೇಲಿನ ವಿದ್ಯುತ್ ಉತ್ಪಾದನೆಗೂ ಚೈತನ್ಯ ಸಿಗಲಿದೆ ಎಂದ ಅವರು, ಈ ನಿಟ್ಟಿನಲ್ಲಿ ಉತ್ಪಾದನೆ ಸಂಪರ್ಕಿತ ಪ್ರೋತ್ಸಾಹ ಯೋಜನೆಯಡಿ 18,100 ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಸಂಪುಟ ಸಭೆ ನೀಡಿದೆ ಎಂದು ತಿಳಿಸಿದರು. ಇದರಿಂದ ಕೆಲವೇ ವರ್ಷದಲ್ಲಿ 50,000 ಮೆಗಾವ್ಯಾಟ್ ವಿದ್ಯುತ್ ಹೆಚ್ಚಳವಾಗುವ ಗುರಿ ಹೊಂದಲಾಗಿದೆ. ಇದು ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚಳವೂ ಆಗಲಿದೆ. ಇದರಲ್ಲಿ 45,000 ಕೋಟಿ ರೂಪಾಯಿ ಹೂಡಿಕೆಯಾಗಲಿದೆ. ಇದಕ್ಕೆ ಪ್ರೋತ್ಸಾಹ ಮಂಜೂರು ಮಾಡಲಾಗಿದೆ ಎಂದು ಜಾವಡೇಕರ್ ವಿವರಿಸಿದರು. ಇಂಧನ ದಕ್ಷತೆ, ಹೆಚ್ಚಿನ ಮಾರಾಟ, ಬಾಳಿಕೆ ಮತ್ತು ಸ್ಥಳೀಯ ಸಾಮಗ್ರಿ ಸಂಪನ್ಮೂಲಗಳನ್ನು ಎಷ್ಟು ಬಳಸಿಕೊಳ್ಳಲಾಗಿದೆ ಎಂಬುದರ ಆಧಾರದ ಮೇಲೆ ಈ ಉತ್ಪಾದನೆ ಸಂಪರ್ಕಿತ ಪ್ರೋತ್ಸಾಹಕ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಬ್ಯಾಟರಿ ಸ್ಟೋರೇಜ್ನಲ್ಲಿ ಬಳಸಲಾಗುವ ಬಾಕ್ಸೈಟ್ ಮತ್ತು ತಾಮ್ರ ಭಾರತದಲ್ಲಿ ಹೇರಳವಾಗಿದ್ದು, ಅದರ ಉಪಯೋಗವೂ ಆಗಲಿದೆ. ಇದರಿಂದ ದರವೂ ಅಗ್ಗವಾಗಲಿದೆ. ಜೊತೆಗೆ ಇದರಿಂದ ದೇಶದಲ್ಲಿ ಉದ್ಯೋಗಾವಕಾಶ ಹೆಚ್ಚುತ್ತದೆ ಹಾಗೂ ದೇಶ ಮತ್ತು ವಿದೇಶದ ಹೂಡಿಕೆಗೂ ಉತ್ತೇಜನ ದೊರೆಯಲಿದೆ ಎಂದು ಪ್ರಕಾಶ್ ಜಾವಡೇಕರ್ ವಿವರ ನೀಡಿದರು. गीगावाट का यानी 13,600 मेगावाट का 1,36,000 मेगावाट का ऑलरेडी उत्पादन हो रहा है सोलर का, लेकिन सोलर की बिजली से जो निर्माण होती है उसका दिन में ही उपयोग कर सकते हैं, रात को नहीं अभी कर सकते. जो ग्रिड होता है उसमें कभी बैलेंसिंग करना है तो अनेक काम करने पड़ते हैं. अगर बैटरी स्टोरेज होगा तो बैटरी स्टोरेज के आधार पे ये काम आसान होगा. कंज्यूमर इलेक्ट्रिकल्स और इलेक्ट्रॉनिक्स में बहुत लगता है. रेलवेज में अपार संभावनाएं हैं. शिपिंग में एक नई क्रांति होने वाली है जब बैटरी स्टोरेज आसान हो जाएगा. डीजल जनरेटर्स आज उद्योगों में एक बैकअप के रूप में भी लगाया जाता है और अनेक जगह. ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿಯ ಕುರಿತು ಪರಾಮರ್ಶೆ ನಡೆಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಂದು ಸಂಪುಟದ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕಾವೇರಿಯಲ್ಲಿ ಸಭೆ ನಡೆಯಲಿದ್ದು, ಉಪಮುಖ್ಯಮಂತ್ರಿ ಅಶ್ವತ್ಥನಾರಾಯಣ, ಸಚಿವರಾದ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ, ಡಾಕ್ಟರ್ ಕೆ ಸುಧಾಕರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಲಾಕ್ಡೌನ್ ಬಳಿಕ ಕೋವಿಡ್ ನಿಯಂತ್ರಣದ ಕುರಿತು ಮಹತ್ವದ ಚರ್ಚೆ ನಡೆಯಲಿದೆ. ಜೊತೆಗೆ ಲಸಿಕೆ, ಕೋವಿಡ್ ಚಿಕಿತ್ಸೆಗೆ ಬಳಸಲಾಗುವ ಔಷಧಗಳು ಹಾಗೂ ಸಲಕರಣೆಗಳ ಲಭ್ಯತೆ ಕುರಿತು ಸಮಾಲೋಚನೆ ನಡೆಸುವ ನಿರೀಕ್ಷೆ ಇದೆ. ಲಾಕ್ಡೌನ್ ಅನುಷ್ಠಾನದ ಬಗ್ಗೆ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ಳಲಿದ್ದಾರೆ.
ನಂತರ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೂಡ ಸಮಾಲೋಚನೆ ನಡೆಯುವ ಸಾಧ್ಯತೆ ಇದೆ. ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಎದುರಾಗಿರುವ ಹಾಸಿಗೆಗಳ ಕೊರತೆ ನೀಗಿಸಲು ಈಗಾಗಲೇ 1,200 ಸ್ಟೆಪ್ ಡೌನ್ ತಾತ್ಕಾಲಿಕ ಆಸ್ಪತ್ರೆಗಳನ್ನು ನಿರ್ಮಿಸಲಾಗಿದ್ದು, ಹೆಚ್ಚುವರಿಯಾಗಿ 2,000 ಆಸ್ಪತ್ರೆಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಖಾಸಗಿ ಆಸ್ಪತ್ರೆಗಳು, ಸಂಘಟನೆ, ಹೋಟೆಲ್ ಉದ್ಯಮಿಗಳು ಹಾಗೂ ಬಿಬಿಎಂಪಿ ಅಧಿಕಾರಿಗಳ ಜೊತೆ ವರ್ಚುವಲ್ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳ ಪಕ್ಕದಲ್ಲೇ ದೊಡ್ಡ ದೊಡ್ಡ ಹೋಟೆಲ್ಗಳಿವೆ. ಅಲ್ಲಿ ರೂಂಗಳನ್ನು ಪಡೆದು ಹಾಸಿಗೆಗಳನ್ನು ಕಲ್ಪಿಸಲಾಗುವುದು. ಇದಕ್ಕಾಗಿ 13 ಆಸ್ಪತ್ರೆಗಳ ಜೊತೆ ಹೋಟೆಲ್ಗಳನ್ನು ಜೋಡಣೆ ಮಾಡಲಾಗಿದೆ. ಮತ್ತಷ್ಟು ಹೋಟೆಲ್ ಹಾಗೂ ಆಸ್ಪತ್ರೆಗಳನ್ನು ಜೋಡಿಸುವ ಕೆಲಸ ನಡೆಯುತ್ತಿದೆ. ತಾತ್ಕಾಲಿಕ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್, ರೋಗಿಗಳಿಗೆ ಊಟ, ಇತರೆ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಲಾಗುವುದು. ಹೋಟೆಲ್ಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಎಸ್ಎಎಸ್ ಪೋರ್ಟಲ್ನಲ್ಲಿ ಪ್ರಕಟಿಸಲಾಗಿದೆ. ಹೋಟೆಲ್ನ ಸಿಬ್ಬಂದಿಗೆ ಆದ್ಯತೆಯ ಮೇರೆಗೆ ಲಸಿಕೆ ಹಾಕಲಾಗುವುದು ಎಂದರು. 30ಕ್ಕಿಂತಲೂ ಕಡಿಮೆ ಬೆಡ್ಗಳನ್ನು ಹೊಂದಿರುವ ಆಸ್ಪತ್ರೆಗಳಿಂದಲೂ ಕೋವಿಡ್ ಚಿಕಿತ್ಸೆಗೆ ಹಾಸಿಗೆಗಳನ್ನು ಪಡೆಯಲು ನಿರ್ಧರಿಸಲಾಗಿದೆ. ಅವುಗಳಲ್ಲಿ ಐಸಿಯು ಮತ್ತು ಆಕ್ಸಿಜನ್ ಬೆಡ್ಗಳು ಸೇರಿವೆ. ಈಗಾಗಲೇ ಕೋವಿಡ್ ಚಿಕಿತ್ಸೆಗೆ ಬಳಕೆಯಾಗುತ್ತಿರುವ ಖಾಸಗಿ ಆಸ್ಪತ್ರೆಗಳ ಆವರಣದಲ್ಲಿ ಹೆಚ್ಚುವರಿಯಾಗಿ 10 ರಿಂದ 15 ಆಕ್ಸಿಜನ್ ಬೆಡ್ಗಳನ್ನು ನಿರ್ಮಾಣ ಮಾಡಲು ಸರ್ಕಾರ ಖಾಸಗಿ ಆಸ್ಪತ್ರೆಗಳಿಗೆ ಸಹಕಾರ ನೀಡಲಿದೆ ಎಂದರು. ಲಾಕ್ಡೌನ್ ಅವಧಿಯಲ್ಲಿ ಸಾರ್ವಜನಿಕರು ಮನೆಯಿಂದಲೇ ಇದ್ದು ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಆರೋಗ್ಯ, ನಮ್ಮ ಕುಟುಂಬದ ಆರೋಗ್ಯ, ನಮ್ಮೆಲ್ಲರ ಆರೋಗ್ಯ ಎಂಬ ಧ್ಯೇಯವನ್ನು ಪಾಲಿಸಬೇಕು ಎಂದು ಸಲಹೆ ನೀಡಿದರು. ಕಡಿಮೆ ಇರೋದು ಇದುವರೆಗೂ ತೊಳ್ತಾ ಇರಲಿಲ್ಲ. ಈಗ ಯಾರ್ಯಾರು ಕೊಡಕ್ಕೆ ಮುಂದೆ ಬರ್ತಾರೆ, 30 ಬೆಡ್, ಕೆಲವರ ಹತ್ರ ಐಸಿಯು ಕೂಡ ಇದೆ, ಆಕ್ಸಿಜನ್ ಇದೆ, ಯಾರ್ಯಾರು ಕೊಡೋಕ್ಕೆ ಸಾಧ್ಯತೆ ಇದೆ ಅವರಿಂದನೂ ಕೂಡ ಸುಮಾರು 1,500 ಸಾವಿರ 2,000ವರೆಗೂ ಬೆಡ್ಡನ್ನು ಪಡಿಬೋದು ಅಂತ ಒಂದು ಅಂದಾಜಿಸಲಾಗಿದೆ. ಅವ್ರ ಹತ್ರನೂ ಮಾತನಾಡಿ ಮಾಡಬೇಕು ಅಂತ ಅಧಿಕಾರಿಗಳು ಸೂಚನೆ. ಯಾವ ಆಸ್ಪತ್ರೆ ಸರ್? 30 ಬೆಡ್ಗಿಂತ ಕಡಿಮೆ ಡೆತ್ ಇದ್ರೂ ಕೂಡ 3 ಆಸ್ಪತ್ರೆ ಇದ್ದಾವೆ, ಅದು ವಿವರ ಕೊಡ್ತೇನೆ ಬೇಕಾದ್ರೆ. ಎರಡನೇದಾಗಿ ಇವತ್ತು ಒಂದು ವೆಬ್ ಕಾನ್ಫರೆನ್ಸ್ ಮಾಡಿದ್ದೆ, ಸ್ಟೆಪ್ ಡೌನ್ ಹಾಸ್ಪಿಟಲನ್ನು ಮಾಡೋದಕ್ಕೆ ಎಕ್ಸ್ಟ್ರಾ ಬೆಡ್ ಸಲುವಾಗಿ. ಅದರಲ್ಲಿ ಇವತ್ತು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ರಾವ್ ಅವರು, ಖಾಸಗಿ ಆಸ್ಪತ್ರೆ ಅಧ್ಯಕ್ಷರಾದಂಥ ಪ್ರಸನ್ನ ಅವರು, ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ಇದ್ದರು. ಈಗಾಗಲೇ ಹೋಟೆಲ್ಗಳಲ್ಲಿ ಆಸ್ಪತ್ರೆ ಸಮೀಪ ಇರೋ ಹೋಟೆಲ್ಗಳನ್ನು ಆಸ್ಪತ್ರೆ ತೆಗೆದುಕೊಂಡು ಆಸ್ಪತ್ರೆ ಕನ್ವರ್ಟ್ ಮಾಡಿ, ಸ್ಟೆಪ್ ಡೌನ್ ಆಸ್ಪತ್ರೆ ಕನ್ವರ್ಟ್ ಮಾಡಿ ಸುಮಾರು 1,200 ಬೆಡ್ಗಳನ್ನು ತಗೊಂಡಿದ್ದಾರೆ. ಮುಂದಿನ ತತ್ಕ್ಷಣ ನಾಳೆ ನಾಡಿದ್ರಲ್ಲಿ ಇನ್ನೂ 2,000 ಬೆಡ್ಗಳನ್ನು ಕೊಡೋದಕ್ಕೆ ಈಗಾಗಲೇ ಹೋಟೆಲ್ ಮುಂದೆ ಬಂದಿದ್ದಾರೆ. ಆಸ್ಪತ್ರೆ ಜೋಡಿಸೋ ಕೆಲಸ ಇದೆ. 2 ದಿವಸದಲ್ಲಿ ಇದೆಲ್ಲ ಜೋಡಿಸಬೇಕು ಅಂತ. ಆಮ್ಲಜನಕದ ಕೊರತೆ ಎದುರಿಸುತ್ತಿರುವ ಕೋವಿಡ್ ಸೋಂಕಿತರ ಮನೆ ಬಾಗಿಲಿಗೆ ಓಲಾ ಕ್ಯಾಬ್ಗಳ ಮೂಲಕ ಆಮ್ಲಜನಕ ಸಾಂದ್ರಕಗಳನ್ನು ಒದಗಿಸುವ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಚಾಲನೆ ನೀಡಿದರು. ಸಂಸ್ಥೆಯ ಮುಖ್ಯ ಯನ್ನು ಒದಗಿಸುವ ಅವರ ಬದ್ಧತೆಯು ವಿಸ್ಮಯಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಇಂದು ವಿಶ್ವ ದಾದಿಯರ ದಿನ. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ದಾದಿಯರ ಪಾತ್ರ ಅನನ್ಯ. ಜಗತ್ತಿನಾದ್ಯಂತ ಸೋಂಕಿನ ವಿರುದ್ಧದ ಹೋರಾಟದಲ್ಲಿ ದಾದಿಯರು ಸಲ್ಲಿಸಿರುವ ನಿಸ್ವಾರ್ಥ ಸೇವೆಗೆ ಎಲ್ಲೆಡೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಖ್ಯಾತ ದಾದಿ ಫ್ಲಾರೆನ್ಸ್ ನೈಟಿಂಗೇಲ್ ಜನ್ಮದಿನವಾದ ಮೇ 12ರಂದು ಜಗತ್ತಿನಾದ್ಯಂತ ಇವರ ಸೇವೆಯನ್ನು ಸ್ಮರಿಸಲಾಗುತ್ತದೆ. ದಾದಿಯರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಜನಸಾಮಾನ್ಯರು ಸ್ಮರಿಸಿಕೊಳ್ಳುತ್ತಿದ್ದಾರೆ. ಗಣ್ಯರು ಶುಭ ಹಾರೈಸಿದ್ದಾರೆ. ರೋಗಿ ಗುಣಮುಖವಾಗಲು ಕೇವಲ ಔಷಧಗಳಷ್ಟೇ ಸಾಲದು. ಜೊತೆಗೊಂದಿಷ್ಟು ಸಾಂತ್ವನ, ಧೈರ್ಯ, ಕಾಳಜಿಯ ಅಗತ್ಯವೂ ಇರುತ್ತದೆ. ರೋಗದಿಂದ ಗುಣಮುಖರಾಗಲು ವೈದ್ಯರ ಪಾತ್ರ ಪ್ರಮುಖ. ಅದೇ ರೀತಿ ಶುಶ್ರೂಷೆ ಮಾಡುವ ದಾದಿಯರ ಪಾತ್ರವು ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ. ಯಾವುದೇ ಅಸಹನೆ ಇಲ್ಲದೆ ಮಾನವೀಯ ಸೇವೆ ಸಲ್ಲಿಸುವ ರೋಗಿಗಳಲ್ಲಿ ಆತ್ಮಸ್ಥೈರ್ಯ ತುಂಬುವ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ದಾದಿಯರ ಸೇವಾ ಮನೋಭಾವ ಆರೋಗ್ಯ ಕ್ಷೇತ್ರದ ಆಧಾರವಾಗಿದೆ. ವಿಶೇಷವಾಗಿ ಈ ಸಾಂಕ್ರಾಮಿಕದ ಸವಾಲಿನ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ನಿಷ್ಠೆ, ತ್ಯಾಗ, ಸೇವಾ ಭಾವಗಳಿಗೆ ಸಮಸ್ತ ನಾಗರಿಕರ ಪರವಾಗಿ ಕೃತಜ್ಞತಾಪೂರ್ವಕ ಅಭಿನಂದನೆಗಳು ಎಂದು ತಿಳಿಸಿದ್ದಾರೆ. ಈ ಮಧ್ಯೆ ದಾದಿಯರ ದಿನದ ಅಂಗವಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಇಂದು ದಾದಿಯರ ಜೊತೆ ಸಮಾಲೋಚನೆ ನಡೆಸಿದರು. ಸೋಂಕು ನಿಯಂತ್ರಣದಲ್ಲಿ ದಾದಿಯರ ಪಾತ್ರ ಅತ್ಯಂತ ಪ್ರಮುಖವಾದದ್ದು.
ನರ್ಸಿಂಗ್ ಸಹೋದರಿಯರು ಮತ್ತು ಸಹೋದರರಿಗೆ ಅಭಿನಂದನೆ. ದಾದಿಯರು ನಮ್ಮ ಕುಟುಂಬದ ಸದಸ್ಯರಾಗಿದ್ದು, ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಬದ್ಧವಾಗಿದೆ. ನಿಮ್ಮ ಸುರಕ್ಷತೆಯೂ ನಮ್ಮ ಜವಾಬ್ದಾರಿಯಾಗಿದೆ. ಆರೋಗ್ಯ ಸಿಬ್ಬಂದಿಯ ಹಿತರಕ್ಷಣೆಗೆ ಸರ್ಕಾರ ಕಟಿಬದ್ಧವಾಗಿದ್ದು, ಅಂತಹ ಪ್ರಕರಣಗಳು ಕಂಡುಬಂದಲ್ಲಿ ಸರ್ಕಾರ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಬದ್ಧತೆಯನ್ನು ನಾವು ಪ್ರದರ್ಶನ ಮಾಡ್ತೇವೆ. ಜನಸಾಮಾನ್ಯರಿಗೂ ಕೂಡ ಅವ್ರು ಎಂಥ ನೋವಿನಲ್ಲಿ ಕೂಡ ಯಾರ್ದಾದ್ರೂ ಅವರ ಸ್ವಂತದವ್ರನ್ನ ಕಳ್ಕೊಳ್ಳುವಂಥ ನೋವಿನಲ್ಲಿ ಅವರು ಕಾನೂನು ವಿರುದ್ಧ ಏನಾದರೂ ನಮ್ಮ ಆರೋಗ್ಯ ಸಿಬ್ಬಂದಿಯವರ ಮೇಲೆ ಅವರು ಕೈ ಮಾಡುವಂಥದ್ದಾಗಲಿ ಅಮಾನುಷವಾಗಿ ನಡ್ಕೊಳ್ಳುವಂಥದ್ದನ್ನು ನಾವು ಕೂಡ ಸಹಿಸಲ್ಲ. ಈಗಾಗಲೇ ಹೇಳಿದ್ದೇವೆ. ಎಲ್ಲರೂ ಕೂಡ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಅವರು ಭಾಳ ಪಾರದರ್ಶಕತೆಯಿಂದ, ಬದ್ಧತೆಯಿಂದ, ಅಂತಃಕರಣದಿಂದ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರ ನಿಮ್ಮ ಜೊತೆ ಇದೆ. ನಾನು ಒಬ್ಬ ಆರೋಗ್ಯ ಸಚಿವನಾಗಿ, ಒಬ್ಬ ವೈದ್ಯನಾಗಿ, ನಿಮ್ಮೆಲ್ಲರ ಸಹೋದರನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಬಳಿಕ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸಕ್ಕೆ ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸುಧಾಕರ್, ಬೆಂಗಳೂರು ನಗರದಲ್ಲಿ ಸೋಂಕು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಈ ರೀತಿಯ ಸಮಸ್ಯೆ ಸೃಷ್ಟಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಕೋವಿಡ್ ಸೋಂಕಿತರಿಗೆ ರಾಜ್ಯದಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಕೋವಿಡ್ ಸೋಂಕಿನ ರೂಪಾಂತರದ ಗುಣಲಕ್ಷಣಗಳು, ಪರಿಣಾಮ ಮತ್ತಿತರ ವಿಚಾರಗಳ ಬಗ್ಗೆ ಅಧ್ಯಯನ ನಡೆಸುವಂತೆ ಸೂಚನೆ ನೀಡಲಾಗಿದೆ. ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ಸಹ ಪ್ರತ್ಯೇಕ ಅಧ್ಯಯನದಲ್ಲಿ ತೊಡಗಿವೆ. ಕೋವಿಡ್ ಸೋಂಕಿನಿಂದ ಚೇತರಿಸಿಕೊಂಡವರಿಗೆ ಬ್ಲ್ಯಾಕ್ ಫಂಗಸ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದು, ಕಣ್ಣು ಹಾಗೂ ಮೇಲ್ದವಡೆಗೆ ಆಪತ್ತು ತರುತ್ತಿರುವ ವಿಚಾರದ ಬಗ್ಗೆಯೂ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಎಂದು ಸಚಿವ ಸುಧಾಕರ್ ತಿಳಿಸಿದರು. ಕೋವಿಡ್-19 ಎರಡನೇ ಅಲೆ ಜನಸಾಮಾನ್ಯರಲ್ಲಿ ಭೀತಿ, ಗೊಂದಲಗಳನ್ನು ಸೃಷ್ಟಿಸಿದ್ದು, ಆರೋಗ್ಯ ಸಮಸ್ಯೆ ಕುರಿತು ಧಾರವಾಡ ಜಿಲ್ಲೆಯ ತಜ್ಞ ವೈದ್ಯರು ಹಲವು ರೀತಿಯ ಸಲಹೆಗಳನ್ನು ನೀಡಿದ್ದಾರೆ. ಕೊರೋನಾ ಸೋಂಕಿನ ಪ್ರಸಾರವನ್ನು ತಡೆಯುವ ಮುನ್ನೆಚ್ಚರಿಕಾ ಕ್ರಮಗಳು, ಸೋಂಕಿತರು ತೆಗೆದುಕೊಳ್ಳಬೇಕಾದ ಔಷಧ ಹಾಗೂ ಇತರೆ ವಿಷಯಗಳ ಬಗ್ಗೆ ತಜ್ಞ ವೈದ್ಯರು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ನಾಳೆ ಏನಾಗ್ತದೋ ಗೊತ್ತಿಲ್ಲ, ನನಗೆ ಬಂದ್ರೆ ಏನು ಮಾಡಬೇಕು, ಮನಶಾಸ್ತ್ರ ತಜ್ಞ ಡಾಕ್ಟರ್ ಆನಂದ ಪಾಂಡುರಂಗೆ, ಕೋವಿಡ್ ಸೋಂಕು ಜೀವಕ್ಕೆ ಹಾನಿಕಾರವಲ್ಲ, ಆದರೆ ಸೋಂಕಿನ ಸರಪಳಿಯನ್ನು ತಡೆಯಲು ಜನರ ಸಹಕಾರ ಮುಖ್ಯವಾಗಿದೆ. ಮದುವೆ, ಉತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಕಡ್ಡಾಯವಾಗಿ ಮುಂದೂಡಬೇಕು. ಸೋಂಕಿತರು ಸೂಕ್ತ ಔಷಧಗಳನ್ನು ಸೇವಿಸುವ ಜೊತೆಗೆ ಸಂಗೀತ, ಓದು, ಬರಹ, ವ್ಯಾಯಾಮ ಇತ್ಯಾದಿ ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಸರ್ಕಾರಕ್ಕೆ ನಾವು ಹೇಳಬೇಕು ಅಂದಾಗ ಮಾತ್ರ ನನಗನ್ನಿಸ್ತದೆ. ಜನರ ಸಹಕಾರ ಇಲ್ಲ ಅಂದರೆ ಇದನ್ನು ಹೋಗಲಾಡಿಸ್ಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲಿ ನನ್ನ ಮನವಿ ಅಂದರೆ ನಾವೆಲ್ಲರೂ ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡಬೇಕು. ಎಲ್ಲರೂ ಮಾಸ್ಕ್ ಹಾಕ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಅದರ ಜೊತೆಗೆ ಸಭೆ ಸಮಾರಂಭಗಳನ್ನು ಮಾಡಕೂಡದು. ಸರ್ಕಾರ ಹೇಳುವಂತ ನಿಯಮಗಳನ್ನು ಮತ್ತೊಬ್ಬ ವೈದ್ಯ ಡಾಕ್ಟರ್ ಸುಧೀರ್ ಜಂಬರಗಿ, ವ್ಯಕ್ತಿಗತ ಅಂತರ, ಸರಿಯಾದ ರೀತಿಯಲ್ಲಿ ಮಾಸ್ಕ್ ಧರಿಸುವಿಕೆ, ದೈಹಿಕ ಮತ್ತು ಮಾನಸಿಕ ಶಕ್ತಿ ವೃದ್ಧಿಪಡಿಸಿಕೊಳ್ಳುವ ಮೂಲಕ ಸೋಂಕನ್ನು ಸುಲಭವಾಗಿ ತೊಡೆದು ಹಾಕಬಹುದಾಗಿದೆ. ಕೊರೋನಾ ಜೀವಹಾನಿಕಾರವಲ್ಲ, ಆದರೆ ಎಚ್ಚರ ಅತ್ಯಗತ್ಯ ಎಂದಿದ್ದಾರೆ. ಒಳ್ಳೆಯದಾಗಿ ಆಗುತ್ತದೆ. ಕತ್ತಲಾದ ಮೇಲೆ ಬೆಳಗಾಗಲೇಬೇಕು. ನಾವೆಲ್ಲರೂ ಸ್ವಲ್ಪ ಸಮಾಧಾನದಿಂದ, ಸಂಯಮದಿಂದ ವರ್ತಿಸಿದರೆ ಈ ರೋಗವನ್ನು ಗೆಲ್ಲಲಿಕ್ಕೆ ಸಾಧ್ಯತೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕೋವಿಡ್ ವೈದ್ಯ ಡಾಕ್ಟರ್ ಆದಿತ್ಯ, ಕೊರೋನಾ ಸೋಂಕಿನಿಂದಾಗಿ ಜಗತ್ತಿನಾದ್ಯಂತ ಜನರ ಜೀವನ ಕ್ರಮದಲ್ಲಿ ದೊಡ್ಡ ಬದಲಾವಣೆಗಳಾಗಿವೆ. ಸೋಂಕಿತರು ಜೀವನವೇ ಮುಗಿದು ಹೋಯಿತು ಎಂದು ಉತ್ಸಾಹ ಕಳೆದುಕೊಳ್ಳುವ ಅಗತ್ಯವಿಲ್ಲ. ಸಮಾಜ ನಂಬಿಕೆ, ಪ್ರೀತಿ, ವಿಶ್ವಾಸದ ಮೂಲಕ ಸೋಂಕಿತರಲ್ಲಿ ಜೀವನೋತ್ಸಾಹ ತುಂಬಬೇಕಿದೆ ಎಂದು ಕಿವಿಮಾತು ಹೇಳಿದರು. ಎಷ್ಟು ಸಮಸ್ಯೆಗಳಾಗ್ತವೆ, ಈ ರೋಗದಿಂದ ಆಗುವ ಆತಂಕಗಳಿಂದ ಕೂಡ ಅಷ್ಟು ಸಮಸ್ಯೆಗಳಾಗ್ತವೆ. ಸೊ ಹಾಗಾಗಿ ನಾವು ಒಂದು ಒಳ್ಳೆ ಆರೋಗ್ಯವಂತ ಮತ್ತು ಬಲಿಷ್ಠ ಸಮಾಜವನ್ನು ಕಟ್ಟಬೇಕಾದ್ರೆ ಶಾರೀರಿಕ ಅನಾರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಕಡೆಗೆ ಕೂಡ ನಾವು ಗಮನವನ್ನು ಕೊಡಬೇಕು. ಆಯುರ್ವೇದ ವೈದ್ಯೆ ಡಾಕ್ಟರ್ ರೀನಾ ಕುಲಕರ್ಣಿ, ಭಾರತೀಯ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಸೋಂಕು ತಗುಲದಂತೆ ಎಚ್ಚರ ವಹಿಸಬಹುದಾಗಿದೆ ಎಂದು ತಿಳಿಸಿದರು. ತೊಂದರೆ
ಕಾಣ್ತಿದೆ ಅಂದರೆ ಮಾತ್ರ ನಮಗೆ ಆಸ್ಪತ್ರೆ ವ್ಯವಸ್ಥೆ ಅಥವಾ ಆಕ್ಸಿಜನ್ ವ್ಯವಸ್ಥೆ, ಅದು ಇನ್ನು ಕೆಲವು 10% ವ್ಯಕ್ತಿಗಳಲ್ಲಿ ಮಾತ್ರ ವೆಂಟಿಲೇಟರ್ ವ್ಯವಸ್ಥೆ ಅಗತ್ಯವಾಗಿ ಬೇಕಾಗ್ತದೆ. ಅದರಿಂದ ದಯವಿಟ್ಟು ಯಾರು ಆತಂಕಗೊಳ್ಬೇಡಿ. ನಮ್ಮ ಹ್ಯಾಂಡ್ ಸ್ಯಾನಿಟೈಸರ್ ಇನ್ನೋರ್ವ ವೈದ್ಯ ಡಾಕ್ಟರ್ ಅರುಣ್, ಮೊದಲ 2 ಕೊರೋನಾ ಅಲೆಗಳನ್ನು ನಿರ್ಲಕ್ಷಿಸಿದ್ದರಿಂದ ಸೋಂಕು ವ್ಯಾಪಕವಾಗಿ ಹರಡಲು ಕಾರಣವಾಯಿತು. ಸರ್ಕಾರ ಸೂಚಿಸುವ ಮಾರ್ಗದರ್ಶಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಮುಂದೆ ಬರಲಿರುವ 3ನೇ ಅಲೆಯನ್ನು ಸಮರ್ಥವಾಗಿ ಎದುರಿಸಲು ಸಿದ್ಧರಾಗೋಣ ಎಂದು ಕರೆ ನೀಡಿದರು. ನಮ್ಮ ಮನೆಯಲ್ಲಿ ನಾವು ಆಯುರ್ವೇದಿಕದ ಸ್ವಲ್ಪ ಟಿಪ್ಸ್ ಅನ್ನು ಉಪಯೋಗ ಮಾಡಿಕೊಂಡು ನಾವು ಹೆಚ್ಚು ಪ್ರಾಣಾಯಾಮ ಮಾಡೋಣ, ಅರಿಶಿಣವನ್ನು ಹೆಚ್ಚಿಗೆ ಯೂಸ್ ಮಾಡೋಣ, ಸ್ಟೀಮ್ ಇನ್ಹಲೇಷನ್ನ ಮಾಡೋಣ. ಆಮೇಲೆ ನಮ್ಮ ಆಹಾರ ಪದ್ಧತಿ ಒಳಗೆ ಫ್ರೂಟ್ಸ್, ವಿಟಮಿನ್ ಸಿ ಯುಕ್ತವಾದಂಥ ಆಹಾರ, ಪ್ರೋಟೀನ್ ರಿಚ್ ಫುಡ್ಸ್, ಆಮೇಲೆ ಚ್ಯವನಪ್ರಾಶ ಇವನ್ನೆಲ್ಲ ಉಪಯೋಗ ಮಾಡೋದ್ರಿಂದ ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೊಳ್ಬೋದು. ಕೊರೋನಾ ವೈರಾಣುವಿನ B1.617 ರೂಪಾಂತರಿಯನ್ನು ಕೆಲವು ಮಾಧ್ಯಮಗಳು ಭಾರತದ ರೂಪಾಂತರಿ ಎಂದು ಬಿಂಬಿಸಿದ್ದು ಇದು ಸರಿಯಲ್ಲ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈರಾಣುವಿನ ಕುರಿತಂತೆ ವಿಶ್ವ ಆರೋಗ್ಯ ಸಂಸ್ಥೆ WHO ನೀಡಿರುವ 32 ಪುಟಗಳ ದಾಸ್ತಾವೇಜಿನಲ್ಲಿ ಎಲ್ಲಿಯೂ ಈ ರೂಪಾಂತರಿ ಭಾರತದ ರೂಪಾಂತರಿ ಎಂದು ಉಲ್ಲೇಖಿಸಿಲ್ಲ ಎಂದು ಸಚಿವಾಲಯ ಹೇಳಿದೆ. ಕೆಲವು ಮಾಧ್ಯಮಗಳು ವಿಶ್ವ ಆರೋಗ್ಯ ಸಂಸ್ಥೆ B1.617 ಬಗ್ಗೆ ಜಾಗತಿಕ ಕಾಳಜಿ ವ್ಯಕ್ತಪಡಿಸಿದೆ. ಇದು ಭಾರತದ ರೂಪಾಂತರಿಯಾಗಿದೆ ಎಂದು ವರದಿ ಮಾಡಿವೆ. ಈ ವರದಿಗಳಿಗೆ ಯಾವುದೇ ಆಧಾರವಿಲ್ಲ, ಇದು ಅಸತ್ಯ ಎಂದು ತಿಳಿಸಿದೆ. ದೇಶಾದ್ಯಂತ ಇರುವ ಸರ್ಕಾರದ ಮಕ್ಕಳ ಆರೈಕೆ ಸಂಸ್ಥೆಗಳಲ್ಲಿ ವಾಸಿಸುತ್ತಿರುವ ಮಕ್ಕಳಿಗೆ ತಜ್ಞರ ಆರೈಕೆ ಒದಗಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಭಾರತೀಯ ಮಕ್ಕಳ ವೈದ್ಯಶಾಸ್ತ್ರ ಅಕಾಡೆಮಿಯೊಂದಿಗೆ ಕಾರ್ಯಕ್ರಮ ರೂಪಿಸಿದೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ಸರಣಿ ಟ್ವೀಟ್ನಲ್ಲಿ ಅವರು ಮಕ್ಕಳ ರಕ್ಷಣೆ ಸೇವೆಯ ಅಡಿಯಲ್ಲಿ ಈಗಾಗಲೇ ನೀಡಲಾಗುತ್ತಿರುವ ಸೇವೆಗೆ ಇದು ಹೆಚ್ಚುವರಿಯಾಗಿದೆ ಎಂದು ತಿಳಿಸಿರುವ ಅವರು, ಈ ನೂತನ ಕಾರ್ಯಕ್ರಮದ ಅಡಿಯಲ್ಲಿ ವಾರದ 6 ದಿನಗಳ ಕಾಲ ಪ್ರತಿದಿನ ಮಧ್ಯಾಹ್ನ ಮಕ್ಕಳ ತಜ್ಞರ ಟೆಲಿಮೆಡಿಸಿನ್ ಸೇವೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ಇರುವ 2,000 ಮಕ್ಕಳ ಆರೈಕೆ ಸಂಸ್ಥೆಗಳಲ್ಲಿರುವ ಸಾವಿರಾರು ಮಕ್ಕಳಿಗೆ ಈ ಸೇವೆಯಿಂದ ಪ್ರಯೋಜನವಾಗಲಿದೆ. ಮಕ್ಕಳ ಆರೈಕೆ ನೋಡಿಕೊಳ್ಳುವವರು, ಮಕ್ಕಳ ರಕ್ಷಣಾ ಅಧಿಕಾರಿಗಳು ದೂರದ ಪ್ರದೇಶಗಳಿಂದ ಕೂಡ ಮಕ್ಕಳ ತಜ್ಞರ ಈ ಟೆಲಿಮೆಡಿಸಿನ್ ಸೇವೆಯನ್ನು ಬಳಕೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂನ ಸಾಹಿತಿ ಮತ್ತು ಪತ್ರಕರ್ತ ಹೋಮೆನ್ ಬೋರ್ಗೊಹೈನ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ನಲ್ಲಿ ಅವರು ಅಸ್ಸಾಮಿ ಸಾಹಿತ್ಯಕ್ಕೆ ಮತ್ತು ಪತ್ರಿಕೋದ್ಯಮಕ್ಕೆ ಹೋಮೆನ್ ಬೋರ್ಗೊಹೈನ್ ನೀಡಿರುವ ಕೊಡುಗೆಗಾಗಿ ಸ್ಮರಣೆಯಲ್ಲಿರುತ್ತಾರೆ. ಅವರ ಕೃತಿಗಳು ಅಸ್ಸಾಮಿನ ಜೀವನ ಮತ್ತು ಸಂಸ್ಕೃತಿಯ ವೈವಿಧ್ಯಮಯ ಅಂಶಗಳನ್ನು ಪ್ರತಿಬಿಂಬಿಸುತ್ತವೆ. ಅವರ ನಿಧನದಿಂದ ದುಃಖಿತನಾಗಿದ್ದೇನೆ. ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಸಂತಾಪ ಸೂಚಿಸುತ್ತೇನೆ. ಓಂ ಶಾಂತಿ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಟರಿ ಸ್ಟೋರೇಜ್ ಉತ್ಪಾದನೆಗೆ 18,000 ಕೋಟಿ ರೂಪಾಯಿ ನಿಗದಿಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿ. ಆತ್ಮನಿರ್ಭರ ಭಾರತ ಉಪಕ್ರಮ ಸಾಕಾರ. ಮುಖ್ಯಮಂತ್ರಿ ನೇತೃತ್ವದಲ್ಲಿಂದು ಕೋವಿಡ್ ನಿರ್ವಹಣಾ ಪರಾಮರ್ಶೆ ಸಭೆ. ಲಾಕ್ಡೌನ್, ಕೋವಿಡ್ ಚಿಕಿತ್ಸಾ ಸೌಲಭ್ಯಗಳ ಚರ್ಚೆ ಸಾಧ್ಯತೆ. ಬೆಡ್ಗಳ ಕೊರತೆ ನೀಗಿಸಲು ಖಾಸಗಿ ಹೋಟೆಲ್ಗಳ ಬಳಕೆ. ಬೆಂಗಳೂರಿನಲ್ಲಿ 3,200 ತಾತ್ಕಾಲಿಕ ಆಸ್ಪತ್ರೆಗಳ ನಿರ್ಮಾಣ. ಬಸವರಾಜ ಬೊಮ್ಮಾಯಿ. ಹಾಗೂ ಮನೆಯಲ್ಲಿ ಆರೈಕೆ ಪಡೆಯುತ್ತಿರುವ ಸೋಂಕಿತರಿಗೆ ಅಗತ್ಯ ಸಂದರ್ಭದಲ್ಲಿ ಆಕ್ಸಿಜನ್ ಪೂರೈಕೆ, ಮನೆ ಬಾಗಿಲಿಗೆ ಔಷಧಿ ತಲುಪಿಸಲು ಚಿಂತನೆ. ಡಾಕ್ಟರ್ CN ಅಶ್ವತ್ಥನಾರಾಯಣ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.